ಇದು ಗೌರಿ ಕಲ್ಯಾಣ ಸೀರಿಯಲ್. ಗೌರಿ ಕಲ್ಯಾಣ ಸೀರಿಯಲ್ ಅಂದರೆ ಬುಧವಾರದ ಎಪಿಸೋಡ್ ಆಗಿರುತ್ತೆ. ಇದು ಬುಧವಾರದ ಎಪಿಸೋಡಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಇವ್ರು ಬಂದು ಶ್ಯಾಮ್ ಬಂದು ಒಂದು ಕವನ ಕವನ ಓದ್ಕೊತ ಇರ್ತಾನೆ. ಶ್ಯಾಮ್ ಬಂದು ಅದು ಕವನ ಅದೇ ಟೈಮಿಗೆ ಅನಿಕೇತ್ ಬಂದು ನಾನು ಒಂದು ಹೊಸ ಪ್ರಾಜೆಕ್ಟ್ ಮಾಡೋಕೆ ಹೋಗ್ತಾಯಿದ್ದೀನಿ, ಬ್ಯುಸಿ ಇದ್ದೀನಿ ನಾನು ಅಂತೆಲ್ಲ ಫೋನಲ್ಲಿ ಸಿಟ್ಟು ಮಾಡ್ತಾ ಇರ್ತಾನೆ. ಇದೆಲ್ಲ ನೋಡಿ ಓಹೋ ಅನಿಕೇತ್ ಡಿಕ್ಷನರಿನಲ್ಲಿ ಹೊಸ ಪ್ರಾಜೆಕ್ಟ್ ಸಾರಿ ಹೊಸ ಹುಡುಗಿ ಅಂತೇಳಿ ಅರ್ಥ. ನಗು ಬಂತಷ್ಟೇ, ಇನ್ನೇನಿಲ್ಲ. ಸರಿ, ನೆಕ್ಸ್ಟ್ ಈ ಕಡೆ ಗೌರಿ ರೂಮಿಗೆ ಕಾಫಿ ತಂದಿರ್ತಾಳೆ. ಬೆಳಿಗ್ಗೆ ಕಾಫಿ ತಂದಾಗ ಮಿಸ್ಟರ್ ಡಿಬೇಟ್ ಸರ್ ಅಂತ ಎಲ್ಲ ಕಡೆ ಹುಡುಕಿದ್ರೂ ಸಿಗಲ್ಲ, ಅವ್ರು ಇರಲ್ಲ ನೋಡಿ. ಎಲ್ಲಿ ಅಂತಂದರೆ ಇಲ್ಲಿ ಅಂತ ಅವಾಗ ಧ್ವನಿ ಕೇಳಿಸ್ತಾ ಇಲ್ಲ ಅಂತಂದರೆ ತಲೆ ಕೆಳಗೆ ಕಾಲು ಮೇಲೆ ಮಾಡಿ ಸಿರ್ಸಾಸನ ಯೋಗ ಮಾಡ್ತಿದ್ರು ಸರ್. ಅದೇ ಟೈಮ್ಗೆ ಈಗ ನಿಮ್ಮ ತಲೆ ಎಲ್ಲೋಯ್ತು, ನಿಮ್ಮ ಈಗ ನಡೆಯೋದು ಹೆಂಗೆ, ಊಟ ಮಾಡೋದು ಹೆಂಗೆ ಅಂತ ಬೇಗ ಅಂತ ಇರಿಟೇಟ್ ಮಾಡ್ತೀರಿ ಸರ್. ನಿಂಗೆ ಕಾಣಿಸಲ್ವೇನೆ ನಾನು ಯೋಗ ಮಾಡ್ತಾಯಿದ್ದೀನಿ ಅಂತಲ್ಲ. ಅಯ್ಯೋ ಶಿವ ಇದೇನಪ್ಪ ಇದು ಅಂತೆಲ್ಲ ಹೇಳಿದ್ರು. ಅಯ್ಯೋ ನಿಮ್ಮ ತಲೆಗಿನ ಮೆದುಳು ಮೊಣಕಾಲ ಹತ್ರ ಬಂದುಬಿಡ್ತಾ, ಹಿಂಗೆ ಮಾಡಿದರೆ ನಿಮ್ಮ ಮೆದುಳು ಸೀದಾ ಬುರುಡೆಗೆ ಹೋಗ್ತೈತಾ ಅಂತೆಲ್ಲ ಇರಿಟೇಟ್ ಮಾಡ್ತಿರ್ತಾ ಈ ಪುಣ್ಯವತಿ ಅಂತ ಕೋಪ ಮಾಡ್ಕೊಂಡು. ಆವಾಗ ಯೋಗದಿಂದ ಹೇಳಿದೆ, ನೀವು ಇಷ್ಟು ದಿವಸ ಇದೆಲ್ಲ ಮಾಡಿದ್ದು ನನಗೆ ಗೊತ್ತಿಲ್ಲ ಅಂದರೆ ನಂಗೆ ಗೊತ್ತಾಗಬಾರ್ದು ಅಂತೆಲ್ಲ ವಾಶ್ರೂಮಲ್ಲಿ ಹೋಗಿ ಇದೆಲ್ಲ ಮಾಡ್ತಾರೆ. ಯಾರಾದರೂ ಸ್ವಲ್ಪ ಆದರೂ ಬುದ್ಧಿ ಇದೆಯಾ ನಿನಗೆ? ಹೌದು, ನೀನು ಇದೆಲ್ಲ ಬೇಕಂತಲೇ ಕೇಳ್ತಾ ಇದ್ದ ಅಥವಾ ನನ್ನ ನಿನಗೆ ಗೊತ್ತಾಗ್ದ ಕೇಳ್ತಾ ಇದೆಯಾ ಅಥವಾ ನನ್ನ ಕಾಲು ಎಳಿಯೋಕ್ಕೆ ಕೇಳ್ತಿದ್ದೀಯಾ ಅಂತೆಲ್ಲ ಹೇಳ್ತಾ ಇರ್ತಾನೆ. ಇಲ್ಲ ಸರ್, ಇದು ಒಬ್ಬ ಫೇಮಸ್ ಆಗಿರುವಂಥ ಡಾಕ್ಟ್ರ್ ಹೇಳಿದ್ದು, ಈಗ ಮಾಡಿದರೆ ಗೊರಕೆ ಶಬ್ದ ಎಲ್ಲ ಹೋಗುತ್ತೆ ಅಂತ ಹೇಳ್ದೆ. ಹೌದಾ? ಅದೇನಿಲ್ಲ ಸರ್, ಗೊರಕೆ ಶಬ್ದ ಹೆಂಡ್ತಿಗೆ ಗಂಡನ ಮೇಲೆ ಪ್ರೀತಿ ಇದ್ದರೆ ಗೊರಕೆ ಶಬ್ದನೂ ಒಂದು ಸಂಗೀತ ಥರ ಕೇಳುತ್ತೆ. ಇಷ್ಟ ಇಲ್ಲ ಅಂತಂದರೆ ನಿಮಗೆ ಆಗೋದು ಅಂತ. ಹೌದಾ? ನಿಮಗೆ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ನಿನ್ನೆ ಗೊರಕೆನೇ ಹೊಡೆದ. ಹೌದಾ ಅಂತ ಕೇಳಿದೆ. ಹೌದು. ಹೆಂಗೆ ಹೇಳ್ತೀಯ? ಇಲ್ಲ, ನೀವು ನಿನ್ನೆ ನಿಮ್ಮ ಮನಸ್ಸಲ್ಲಿರೋ ಮಾತನ್ನೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದೀರಲ್ಲ, ಭಾವನೆ, ಹಾಗಾಗಿ ನಿಮ್ಮದು ಮೈಂಡ್ ರಿಲ್ಯಾಕ್ಸ್ ಆಗಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಹೌದು, ಅದು ಸುಮ್ಮನೆ ಇರ್ತಾ ಮಾತಿಗೆಲ್ಲ ಏನು ಹೇಳಲ್ಲ. ತುಂಬಾ ಇರಿಟೇಟ್ ಮಾಡ್ತಾ ಇರ್ತಲ್ಲ ಗೌರಿ ಇವತ್ತಿನ ಎಪಿಸೋಡಲ್ಲಿ. ತುಂಬ ಇರಿಟೇಟ್ ಮಾಡ್ತಿರ್ಬೇಕಾದ್ರೆ ಅದೆಲ್ಲ ನಿಂಗೆಲ್ಲ ಅದೆಲ್ಲ ಭ್ರಮೆ ಅಂತೆಲ್ಲ ಹೇಳಿದೆ. ನೀವು ಈ ಥರ ಎಲ್ಲ ಹೇಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತೆಲ್ಲ. ತುಂಬ ಚೆನ್ನಾಗಿದೆ ಇವತ್ತಿನ ಎಪಿಸೋಡು. ನೆಕ್ಸ್ಟ್ ಇನ್ನೊಂದು ಸೀನ್ ಬರುತ್ತೆ. ಈ ಸೀನ್ ಒಳಗಡೆ ಇಲ್ಲಿ ಅಜ್ಜಿನೂ ಮತ್ತು ಅಜ್ಜಿ ಮತ್ತು ಆಮೇಲೆ ಸರಿತಾ 4 ಜನ ಕುಂತಿರ್ತಾರೆ. 4 ಜನ ಇಲ್ಲಿ ಮಾತಾಡ್ತಾ ಇದ್ದಾಗ ಇದೇ ಟೈಮ್ಗೆ ವಿವೇಕ್ ಬರ್ತಾನೆ. ವಿವೇಕ್ ಬಂದಾಗ ಇವತ್ತು ನಮ್ಮ ಫ್ರೆಂಡ್ ಅರುಂಧತಿ ಬರ್ತಾಳೆ, ಅವ್ನು ನನ್ನ ಜೀವದ ಗೆಳತಿ. ಅವಳು ಬಂದಾಗ ವೆಲ್ಕಮಿಂದ ಹಿಡಿದು ಪ್ರತಿಯೊಂದು ನಾವೇ ಮಾಡಬೇಕು ಅಂತೆಲ್ಲ ಹೇಳ್ದೆ. ಬೇಡ ಅದಕ್ಕೆ ವಿವೇಕು ತುಂಬ ಬ್ಯುಸಿ ಇರ್ತಾನೆ. ವಿವೇಕ್ ಮೇಲೆ ಅಷ್ಟೊಂದು ಲೋಡ್ ಎಲ್ಲ ಹಾಕೋದು ಬೇಡ. ಹಿಂಗೋ ಅನಿಕೇತ್ ಖಾಲಿ ಇದ್ದಾನೆ, ಅನಿಕೇತ್ ಈಗಿನ ಜವಾಬ್ದಾರಿ ಎಲ್ಲ ತೊಗೊಂಡಿದ್ದಾನಲ್ಲ, ಹಂಗಾಗಿ ಅನಿಕೇತ್ಗೆ ಈ ಜವಾಬ್ದಾರಿ ಹೇರಿಸಿದ್ರಾಯ್ತು ಅಂತೆಲ್ಲ ಹೇಳ್ದೆ. ಹೌದಾ? ನಾನೇನೋ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೆ. ಏನು ಕ್ಯಾಲ್ಕುಲೇಷನ್ ಅಂತೆಲ್ಲ ಕೇಳಿದಾಗ, ಏನಿಲ್ಲ, ಅರುಂಧತಿ ಮಗಳು ವೈಷ್ಣವಿನ ನಮ್ಮ ಶ್ಯಾಮ್ಗೆ ತಂದ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ನಾನು. ಆವಾಗ ಶ್ಯಾಮು ಅಂತ ಹೇಳ್ದ. ಬಟ್ ಏನು ಮಾತಾಡಲ್ಲ, ಸುಮ್ಮನೆ ನೋಡ್ತಾ ಇರ್ತಾನೆ, ರೆಸ್ಪಾನ್ಸ್ ಅಂತ ಏನೂ ಮಾಡಲ್ಲ. ಅಲ್ಲ ಅದಕ್ಕೆ ಅನಿಕೇತು ಇನ್ನೂ ಚಿಕ್ಕವನಿದ್ದಾನೆ. ಈ ಮನೆ ಪದ್ಧತಿ ಪ್ರಕಾರ ಫಸ್ಟು ಇವಾಗ ವಿವೇಕ್ ಮದುವೆ ಆಗಿದೆ. ವಿವೇಕ್ ನಂತರ ಇರೋದು ನನ್ನ ಮಗ ಇದ್ದಾನಲ್ಲ ಅನಿಕೇತ್ ಮದುವೆ ಮಾಡಬೇಕು. ಶ್ಯಾಮ್ ಇನ್ನೂ ಚಿಕ್ಕವನಿದ್ದಾನೆ, ಅವನಿಗೇನು ಜವಾಬ್ದಾರಿನೇ ಇಲ್ಲ. ಶ್ಯಾಮ್ ಅಲ್ಲಿ ಇಲ್ಲಿ ಕವನ ಬರ್ಕಂತ ನಮ್ಮ ವಿವೇಕಿಂದ ಸುತ್ತಾಡ್ತಾನೆ ಇರ್ತಾನೆ. ಅವನಿಗೆಲ್ಲ ಇವಾಗ ಯಾಕೆ ಮದುವೆ ಅದು ಇದು ಜವಾಬ್ದಾರಿ ಎಲ್ಲ ಇಷ್ಟು ಜಲ್ದಿ ಯಾಕೆ ಅಂತೆಲ್ಲ ಹೇಳ್ತಾನೆ. ಅದೆಲ್ಲ ಕೇಳಿಸ್ಕೊಂಡು ಇಲ್ಲಿ ಆಶಾಗೂ ಸ್ವಲ್ಪ ಬೇಜಾರು ಅನ್ನಿಸುತ್ತೆ. ಅಜ್ಜಿಗೂ ಇವಳು ಏನೋ ಪ್ಲ್ಯಾನ್ ಮಾಡಿದಾಳಲ್ಲ ಅಂತೆಲ್ಲ ಹೇಳ್ತಾರೆ. ಆ ಪದ್ಧತಿ ಪ್ರಕಾರ ಈಗ ಅರುಂಧತಿ ಮಗಳು ವೈಷ್ಣವಿನ ನಮ್ಮ ಅನಿಕೇತ್ಗೆ ತಂದ್ಕೊಂಡ್ರೆ ಹೆಂಗಿರುತ್ತೆ ಅಂತೆಲ್ಲ. ಇದೇ ಟೈಮಿಗೆ ಗೌರಿ ವಿವೇಕನ ನೋಡ್ತಾಳೆ, ವಿವೇಕ್ ಗೌರಿನ ನೋಡ್ದೆ. ಅಂದರೆ ಅವರು ಮೋನಿಕಾ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ತಂದ್ಕೊಂಡ್ರೆ ಹೆಂಗೆ ಅಲ್ಲ ಅಂತಂದು ಸರಿತಾ ಏನೋ ಹೇಳಕ್ಕೆ ಬಂದ. ಅಲ್ಲ ಅತ್ತಿಗೆ, ನಾನು ಹೇಳ್ತಾ ಇರೋ ಪ್ಲ್ಯಾನೇ ಕರೆಕ್ಟ್ ಇದೆ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಅಜ್ಜ ಕೇಳ್ತಾರೆ ನಿಮ್ಮದು ಅಭಿಪ್ರಾಯ ಅಂತ. ಪದ್ಧತಿ ಇನ್ನು ಶ್ಯಾಮ್ ಚಿಕ್ಕವನಿದ್ದಾನೆ. ಬಟ್ ಈಗ ಇವ್ರ ಮದುವೆ ಅನಿಕೇತ್ ಮದುವೆ ಬಗ್ಗೆನೇ ಯೋಚನೆ ಮಾಡಬೇಕು. ಇದೆಲ್ಲ ಇವಾಗ ನಾವೆಲ್ಲ ಮಾತಾಡೋದು ಏನು ಡಿಸ್ಕಷನ್ ಎಲ್ಲ ಬೇಡ, ಫಸ್ಟ್ ಅರುಂಧತಿ ನಮ್ಮ ಮನೆಗೆ ಬರಲಿ ಅಂತೆಲ್ಲ ಹೇಳ್ತಿರ್ತಾರೆ.
ಇದೇ ಟೈಮ್ಗೆ ವಿವೇಕು ಗೌರಿನ ಒಳಗಡೆ ಕರ್ಕೊಂಬರ್ತಾನೆ. ಏನೋ ಮಾತಾಡಬೇಕು ಬಾ ಇಲ್ಲಿ ಅಂತ. ಏನು ಮಾತಾಡಬೇಕು ಅಂತಂದು ನಾನು ಗೌರಿ ನಾನು ನಿನಗೇನು ಹೇಳಬೇಕು ಅಂತ. ನಾನು ಹೇಳ್ಬೇಕು ಫಸ್ಟ್ ನೀನು ನನಗೆ ಮಾತು ಕೊಡು ಅಂತ ವಿವೇಕ್ ಕೇಳ್ತಾನೆ. ವಿವೇಕ್ ಕೇಳಿದ್ರು ಗೌರಿ ಇಲ್ಲ ನಾನು ಮಾತು ಕೊಡಲ್ಲ ಅಂತ. ಇಲ್ಲ ಫಸ್ಟ್ ನೀನು ಮಾತು ಕೊಡು ಅಂದರೆ ಕಾರಣ ಇಲ್ಲದೇ ಮಾತು ಕೊಡಲ್ಲ, ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗ್ತದೆ ಅಂತೆಲ್ಲ ಗೌರಿ ಹೇಳ್ತದೆ. ಗೌರಿ ಹೇಳಿದ್ರು ವಿವೇಕ್ ಕೇಳಲ್ಲ. ಇಲ್ಲ ನೀನು ನನಗೆ ಮಾತು ಕೊಡಲೇಬೇಕು ಅಂತೆಲ್ಲ ಹೇಳ್ದೆ. ಏನು ಅಂತ ಹೇಳಿದರೆ ಪ್ರಾಣ ಆದರೂ ಕೊಡ್ತೀನಿ, ಏನಂತ ಪ್ರೀತಿ ಕೊಡೋರಿಗೆ ಪ್ರೀತಿ ಆದರೂ ಕೊಡ್ಬೋದು, ಮಾತು ಕೊಡದೆ. ಇದು ಮಾತು ಕೊಟ್ಟು ಮತ್ತೆ ಆಮೇಲೆ ಏನೋ ಫಜೀತಿ ಎಲ್ಲ ಆಗಬಾರ್ದು. ಇಲ್ಲ ಹಂಗೆ ಯಾಕಂದರೆ ಇಲ್ಲಿ ಅನಿಕೇತ್ ಮದುವೆ ಫಿಕ್ಸ್ ಆಗಿರೋದು ನಿನಗೆ ಗೊತ್ತಿದೆ. ಅನಿಕೇತ್ ಮದುವೆ ಫಿಕ್ಸ್ ಆಗಿರೋದು ಗೊತ್ತಿದ್ದು ಹಳೇದೆಲ್ಲ ಮನಸ್ಸೊಳಗೆ ಇಟ್ಕೊಂಡು ನೀನು ಈ ಮದುವೆ ನಿಂದಿರ್ಸೋದು ಅದೆಲ್ಲ ಏನು ಮಾಡೋಕ್ಕೆ ಹೋಗಬೇಡ ಅಂತ. ಅದು ಹೆಂಗೆ ಆಗುತ್ತೆ? ಅನಿಕೇತ್ ನಮ್ಮ ಅಕ್ಕನಿಗೆ ಮೋಸ ಮಾಡ್ತಾ ಇದ್ದಾನಂತ. ನಿಮ್ಮಕ್ಕ ಪದೇ ಪದೇ ಮೋಸ ಅದು ಹೆಂಗೆ ಹೋಗ್ತಾಳೆ ಅಂತ ವಿವೇಕ್ ಇವರಿಬ್ಬರ ಮಧ್ಯದಲ್ಲಿ ಜಗಳ, ಅಲ್ಲೇ ಜಗಳ ಆಗಿ ಇಲ್ಲಿ ಬಂದ್ಬಿಡ್ತದೆ ನಿಜವ. ಇಲ್ಲ ಈ ನಿಮ್ಮ ಅಕ್ಕ ಮಾಡಿರೋದಕ್ಕೆ ನಿಮ್ಮ ಅಕ್ಕ ಈ ಮನೆಗೆ ಬರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅನಿಕೇತ್ ಮಾಡ್ತಾ ಇರೋ ಮೋಸದಿಂದ ನಮ್ಮ ಅಕ್ಕ ಈ ಮನೆಗೆ ಬರಲೇಬೇಕು ಅಂತ ಗೌರಿ ಹೇಳ್ತಾರೆ. ಇವರಿಬ್ಬರ ಮಧ್ಯದಲ್ಲೇ ಜಗಳ ಜೋರಾಗ್ಬಿಡ್ತೈತೆ. ಅದು ಇಲ್ಲ ಇದೆಲ್ಲ ಮನಸ್ಸೊಳಗೆ ಇಟ್ಕೊಂಡು ನೀನು ಈ ಮದುವೆ ಎಲ್ಲ ನಿಂದ್ರಿಸಂಗಿಲ್ಲ ಅಂತಂದರೆ ಇಲ್ಲ ಇದು ಸಾಧ್ಯ ಇಲ್ಲ ಅಂಥೇಳಿ ಇವರಿಬ್ಬರ ಮಧ್ಯದಲ್ಲಿ ಜಗಳ ಶುರು ಆಗುತ್ತೆ. ಇವರಿಬ್ಬರ ಮಧ್ಯದಲ್ಲಿ ಜಗಳ ಏನು ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರ ಲಾಸ್ಟಿಗೆ. ಅಂದರೆ ಭಾಷೆ ತೊಗೊಂಡ ಮಾತು ಕೊಡ್ಬೇಕು, ನನಗೆ ಮಾತು ಕೊಡ್ಬೇಕು ಸರಿ ಅಂಥೇಳಿ ಇಬ್ಬರು ಮಾತು ಗೌರಿ ಮಾತು ಕೊಡ್ತಾಳೆ. ಆಮೇಲೆ ಈ ಕಡೆ ಆಶಾ ಹೊರಗಡೆ ಕುಂತು ಒಬ್ಬಾಕೆ ಆಲೋಚನೆ ಮಾಡ್ತಾಳೆ. ಅಂದರೆ ಚಂಚಲ ಹೇಳಿದ್ದು ನನ್ನ ಮಗನಿಗೆ ಜವಾಬ್ದಾರಿ ಇಲ್ಲ ಅದೆಲ್ಲ ಹೇಳಿದ್ದು ಒಬ್ಬಾಕೆ ಕವನ ಬರ್ಕೊಂಡು ಜವಾಬ್ದಾರಿ ಇಲ್ಲದೆ ಇರೋನು ಹಾಗೆಲ್ಲ ಹೇಳಿದ್ದು ಆಶಾ ಬಗ್ಗೆ. ಅದೇ ಟೈಮಿಗೆ ಆಶಾ ಗಂಡ ಬಂದು ಓ ಅವರಾಣಿ ಇಲ್ಲಿದೆಯಾ, ಓ ಅವರಾಣಿ ಅಂಥೇಳಿ ಬರ್ತಾನೆ. ಅವರಾಣಿ ಅಂದಾಗ ಇಲ್ಲಿದೆಯಾ ಅಂತೇಳಿ ಸರಿ ಏನು ಇಲ್ಲಿ ಕುಂತಿದ್ಯಾ ಅಂತೆಲ್ಲ ಕೇಳಿದಾನ. ಇಲ್ಲ ಈಗ ಅಣ್ಣ ಮೀಟಿಂಗ್ ಮುಗಿದಿದೆ ಬರ್ತಾನೆ, ಹೋಗ್ರಿ ಇನ್ನೇನಿದೆ ಕೆಲಸ, ನಿನಗೂ ನಿಮ್ಮ ಮಗನಿಗೂ ಏನು ಕೆಲಸ, ನಯ ಪೈಸ ಇದೂ ಇಲ್ಲ ಏನಿಲ್ಲ ಅಂತೆಲ್ಲ ಬೈತಾರೆ. ಹಂಗೆ ಯಾಕೆ ಬೈತಿ, ರಾಮ ಲಕ್ಷ್ಮಣ ಅಂತಾರೆ ನಮ್ಮಿಬ್ಬರು ಜೋಡಿದೆ, ನಾನು ನಿಮ್ಮಿಬ್ಬರದ್ದು ಸಂಬಂಧದ ಬಗ್ಗೆ ಏನು ಹೇಳ್ತಾ ಇಲ್ಲ ರೀ, ಚಂಚಲ ಒಳಗೆ ಹೆಂಗೆ ಮಾತಾಡಿದ ಮನಸ್ಸು ನೋವಂಗ ಅಂತೆಲ್ಲ ಹೇಳ್ತಿದ್ದಾಗ ಹೇಳಿದರೆ ಹೇಳಿ ಬಿಡು, ನನಗೆ ನಮ್ಮ ಅಣ್ಣನೇ ಮುಖ್ಯ ಅಂತೆಲ್ಲ ಹೇಳ್ತಿರ್ತಾರೆ. ಅದೇ ಟೈಮಿಗೆ ಶ್ಯಾಮ್ ಬಗ್ಗೆನೂ ಮಾತಾಡಿದ್ದು ನನಗೆ ಬೇಜಾರು ಅನಿಸಿತು ಅಂತ. ಅದೇ ಟೈಮಿಗೆ ಇಲ್ಲಿ ಅಜ್ಜಿ ಮತ್ತು ಸರಿತಾ ಅವರೆಲ್ಲ ಬಂದು ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಇಬ್ಬರು ಮಾತಾಡ್ತಾ ಇರೋದು. ಅಲ್ಲಿ ಸರಿತಾ ಬಂದು ಆಶಾ ಅಂತಾಳೆ, ಅಕ್ಕ ಏನಾದರೂ ಬೇಕಿತ್ತಾ ಅಂತಾಳೆ. ಏನು ಬೇಡಮ್ಮ, ನೀನೇನು ಮಾತಾಡಿದೆ ನಾನು ಎಲ್ಲ ಕೇಳಿಸ್ಕೊಂಡೆ. ಇಲ್ಲ ಅಕ್ಕ ಅದು ಏನಿಲ್ಲ, ಶ್ಯಾಮು ನನಗೂ ಮಗನೇ, ಅದೇ ಆ ಮನಸ್ಸು ತಲೆ ಒಳಗೆ ಇಟ್ಕೊಂಡೆ ನಾನು ಅರುಂಧತಿ ಮಗಳು ವೈಷ್ಣವಿನ ಶ್ಯಾಮ್ಗೆ ತಂದ್ಕೋಬೇಕಂತ ಯೋಚನೆ ಮಾಡಿದ್ದು. ಆದರೆ ಚಂಚಲ ಈ ರೀತಿ ಮಾತಾಡಿದ್ದು ನನಗೂ ಸ್ವಲ್ಪ ಬೇಜಾರು ಅನಿಸಿತು ಅಂತ. ಆದರೆ ನೀವು ಈ ಮಾತನ್ನೇ ಅವಾಗೆ ನೀವು ಪ್ರಶ್ನೆ ಮಾಡಿದರೆ ಇದೆಲ್ಲ ಸಮಸ್ಯೆನೇ ಬರ್ತಿದೆ. ನೀವು ಯಾರೂ ಏನೂ ಮಾತಾಡಲಿಲ್ಲಲ್ಲ, ನನಗೆ ನನ್ನ ಮಗನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಿದ್ದಕ್ಕೆ ಬೇಜಾರಾಯಿತು ಅಂತೆಲ್ಲ ಹೇಳ್ತಿದ್ದ. ಆ ಟೈಮಿಗೆ ಅಜ್ಜ ಇದು ಎಲ್ಲ ನನ್ನದೇ ಮಾತು ಅಪ್ಪಿರೋದು, ಯಾಕಂದರೆ ನಮ್ಮ ಫ್ರೆಂಡು, ನಮ್ಮ ಪ್ರಾಣ ಸ್ನೇಹಿತ, ನನ್ನ ಜೊತೆ ಕೆಲಸ ಮಾಡೋರು, ಅವ್ರ ಮಾತು ಕೇಟ್ಕೊಂಡು ನಾನು ನನ್ನ ಮಗಳು ಸಾಯಬೇಕಾದ್ರೆ ಮಾತು ಕೊಟ್ಟಿರ್ತೀನಿ ನನ್ನ ಮಗಳನ್ನ ಸಾಕಬೇಕು ಅಂತ. ಸರಿ ಅಂತೇಳಿ ನಾನು ಜಾಸ್ತಿ ಸದರ ಕೊಟ್ಬಿಟ್ಟೆ ಅಂತ. ಈ ಕಡೆ ವಿವೇಕು ಸರಿ ಶ್ಯಾಮು ಮತ್ತು ಗೌರಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಇದು ನೋಡು ಈ ವಿಚಾರ ಎಲ್ಲ ನಾವು ಮೋನಿಕಾಗೆ ಹೇಳಬೇಕು, ಇಲ್ಲಾಂದರೆ ಮೋನಿಕಾಗೆ ಅನ್ಯಾಯ ಆಗುತ್ತೆ, ಮೋಸ ಆಗುತ್ತೆ ಅಂತೇಳಿ ಶ್ಯಾಮ್ ಹೇಳ್ತಾರೆ. ಶ್ಯಾಮು ಗೌರಿಗೆ ಫೋನ್ ಮಾಡೋದು, ನಾವು ಹೇಳಿದ್ರೆ ನಂಬಲ್ಲ ಅಂದರೆ ಇಲ್ಲ ಫೋನ್ ಕೊಡು ನಾನು ಮಾತಾಡ್ತೀನಿ ಅಂತ ಫೋನ್ ಹಚ್ಕೊಂಡು ಹಚ್ಚಿದರೆ ಆಕೆ ಮೋನಿಕಾ ಫೋನ್ ರಿಸೀವ್ ಮಾಡಲ್ಲ. ಆಮೇಲೆ ಚಿನ್ನುಗಾದರೂ ಮಾಡೋಣ ಅಂತ ಚಿನ್ನುಗೆ ಫೋನ್ ಮಾಡ್ತಾರೆ. ಚಿನ್ನು ಫೋನ್ ರಿಸೀವ್ ಮಾಡಿ ಏನು ಅಂತಂದರೆ ಮೋನಿಕಾನ ಹತ್ರ ಗೌರಿ ಹತ್ತಿಗೆ ಮಾತಾಡ್ಬೇಕಂತ ತೊಗೊಂಬಂದು ಫೋನ್ ಕೊಡ್ತಾರೆ. ಫೋನ್ ನನ್ನ ಹತ್ರನೂ ಆಯ್ತು, ನಿನ್ನ ಹತ್ರ ಇದೆ ಉಪಯೋಗಿಸೋದು ಗೊತ್ತಿಲ್ಲಲ್ಲ ಅಂತ ಸುಮ್ಮನೆ ಇವರಿಬ್ಬರ ಮಧ್ಯದಲ್ಲಿ ಜಗಳ ಆಗುತ್ತೆ. ಆವಾಗ ಏನು ಅಂತಂದರೆ ಫೋನ್ ಮಾತಾಡಬೇಕು ಅಂತ ಅದೇ ವಿವೇಕ್ ಬಗ್ಗೆ ಆಕೆ ಈ ಥರ ಮದುವೆದೆಲ್ಲ ಕಾನ್ಸೆಪ್ಟ್ ಎಲ್ಲ ಹೇಳ್ತಿದ್ರು, ಇವ್ನು ನಂಬೋದೇ ಇಲ್ಲ. ನೆಕ್ಸ್ಟ್ ಎಪಿಸೋಡ್ ಬಂದು ಅವ್ರ ಫ್ರೆಂಡ್ ಅರುಂಧತಿ ಮತ್ತು ಅವ್ರ ಮಗಳು ವೈಷ್ಣವಿ ಇಬ್ಬರು ಬಂದಿರ್ತಾರೆ. ಗೌರಿ ಕಾಫಿ ಕೊಡ್ದೆ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀಯಮ್ಮ, ಎಷ್ಟು ಸಂಸ್ಕಾರ ಇದೆ, ನೀನು ಒಳ್ಳೆ ಕೆಲಸಗಾರ್ತಿ ಅಂತ. ಆ ಮಾತಿಗೆ ಸರಿತಾ ಸೈಲೆಂಟ್ ಆಗಿರ್ತಾ. ಸರಿತಾ ಏನು ರೆಸ್ಪಾನ್ಸೇ ಮಾಡಲ್ಲ. ಆಮೇಲೆ ವಿವೇಕ್ನೂ ರೆಸ್ಪಾನ್ಸೇ ಮಾಡಲ್ಲ. ನೋಡಮ್ಮ ನಿನ್ನ ಕೈ ರುಚಿ ಚೆನ್ನಾಗಿದೆ, ನಾನು ಡೈಲಿ ಊಟಕ್ಕೆ ಒನ್ ಟೈಮ್ ಆದರೂ ಇಲ್ಲಿ ಬಂದೇ ಬರ್ತೀನಿ, ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ತಗೋ ಅಂಥೇಳಿ ಒಂದು ಅಮೌಂಟಿಂದು ಒಂದು ಬಂಡಲ್ ಕೊಡ್ತಾ. ವಿವೇಕ್ನೂ ಏನು ರೆಸ್ಪಾನ್ಸೇ ಮಾಡಲ್ಲ. ಆದರೆ ಹಂಗೆಲ್ಲ ಏನು ಬೇಡ ಅಂತೆಲ್ಲ ಗೌರಿನೂ ಅಪೋಸ್ ಮಾಡ್ತಲ್ಲ. ಚೆನ್ನಾಗಿದೆ ನೆಕ್ಸ್ಟ್ ಎಪಿಸೋಡ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ